4 wheel moves the body ಬಟ್ 2 wheel moves the soul ಅಂತ ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ. ಈ ಬೈಕ್ ಆಕ್ಸಿಲೇಟರ್ ನ ಹಿಡಿದು ಅಭ್ಯಾಸ ಆಗಿರ್ತಕ್ಕಂತ ಕೈಗಳಿಗೆ ವಯಸ್ಸಾಗಿರ್ಲಿ, ಯಾವ್ದೇ ಕೆಲ್ಸದಲ್ಲಿ ಇರ್ಲಿ ಅಥವಾ ಯಾವ್ದೇ ಸಿಚುವೇಶನ್ ಆದ್ರೂ ಇರ್ಲಿ, ನಮ್ಮನ್ನ ಈ ಬೈಕ್ ಓಡಿಸೋದ್ರಿಂದ ದೂರ ಬಿಟ್ಟಿರೋ ರೀತಿ ಅಂತೂ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿನೇ ಇವತ್ತೊಂದು ಒಳ್ಳೆ ಸನ್ರೈಸ್ ಟ್ರೆಕ್ ನ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ 3 ಗಂಟೆಗೆ ಎದ್ದು ರೈಡ್ ಆಲ್ಫ್ ಟೀಮ್ ಜೊತೆ ನಾವೊಂದು 6 ಜನ ರೈಡರ್ ಸೇರ್ಕೊಂಡು ನಮ್ ಕುದುರೆಗಳನ್ನ ಹತ್ಕೊಂಡು ಸೀದಾ ಬಂದಿದ್ದೆ ಹುತ್ರಿ ದುರ್ಗಕ್ಕೆ. ತುಮಕೂರು ಜಿಲ್ಲೆಯಲ್ಲಿರೋ ಹುತ್ರಿ ದುರ್ಗ ಸಮುದ್ರ ಮಟ್ಟಕ್ಕಿಂತ 826 ಮೀಟರ್ ಎತ್ತರದಲ್ಲಿದ್ದು ಇದನ್ನ ಪುರಾಣದಲ್ಲಿ ಕಾಮಗಿರಿ ಅಂತ ಕರಿತಾ ಇದ್ರು. ನಂತರ ನಮ್ ಕೆಂಪೇಗೌಡರು ಇದನ್ನ ದೇವಗಿರಿ ಅಂತ ಕರೀತಾರೆ. ಹುತ್ರಿ ಗ್ರಾಮದಲ್ಲಿರೋ ಈ ಕೋಟೆನೆ ಹುತ್ರಿ ದುರ್ಗ. ಈ ಕೋಟೆನ ಕಟ್ಟಿಸಿದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು. ನಂತರ ಈ ಕೋಟೆನ ಆದಿಲ್ ಶಾಹಿ, ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ಮತ್ತು ಕ್ರಿಸ್ತಶಕ 1792ರಿಂದ ಬ್ರಿಟಿಷ್ ನ ವಶದಲ್ಲಿದ್ದು ಇದು ಬ್ರಿಟಿಷರ ಸೇನಾ ಠಾಣೆಯಾಗಿತ್ತು. 1791-92ರಲ್ಲಿದ್ದ ಬ್ರಿಟಿಷ್ ಸೇನಾ ಠಾಣಾಧಿಕಾರಿ ರಾಬರ್ಟ್ ಹೋಮ್ ಈ ಕೋಟೆದು ಜಲವರ್ಣ ಚಿತ್ರವನ್ನ ಬಿಡಿಸಿದ್ದಾನೆ. ಆ ಚಿತ್ರ ಇವತ್ತಿಗೂ ಕೂಡ ಲಂಡನ್ ನ ಮ್ಯೂಸಿಯಂ ಅಲ್ಲಿ ಇದೆಯಂತೆ. ಈ ಜಾಗದ ಬಗ್ಗೆ ಇಷ್ಟೆಲ್ಲ ಹಿಸ್ಟ್ರಿ ತಿಳ್ಕೊಂಡಂತ ನಮಗೆ ಮತ್ತೊಂದು ಶಾಕ್ ಆದಿತ್ತು. ಅದೇನು ಅಂತಂದ್ರೆ ನಮ್ ದಯಾನಂದ್ ಸರ್ ಊಟ ಮಾಡಿ 7 ದಿನ ಆಗಿದೆಯಂತೆ. ಅಂದ್ರೆ 7 ದಿನಗಳಿಂದ ಬರೀ ನೀರನ್ನ ಮಾತ್ರ ಕುಡ್ಕೊಂಡು ಉಪವಾಸ ಮಾಡ್ತಾ ಇದಾರಂತೆ. ಯಾಕೆ ಸರ್ ಈ ತರ ಮಾಡ್ತಾ ಇದ್ರ ಅಂತ ಕೇಳಿದ್ರೆ ಏನಂದ್ರು ನೋಡಿ. ಅದು ಆಗತ್ತಾ ಸರ್? Once body is adapted ಅಲ್ಲ, fat adapt ಆಗ್ಬಿಟ್ರೆ body as long as this belly fat is there. ಇನ್ನು ಎಷ್ಟು ದಿನ ಉಪವಾಸ? ಇನ್ನು ಹೋಗ್ಬೋದು, ಡಿಪೆಂಡ್ಸ್. ಓಕೆ 11 ದಿವಸದವರೆಗೆ ಮಾಡಿದ್ದೀನಿ ಹಿಂದೆ. ಓಕೆ. ಇವತ್ತು ಸಾಯಂಕಾಲ ನೋಡೋದು. ಅಂದ್ರೆ ಅದ್ರ ಉದ್ದೇಶ ಏನು ಸರ್ ಈಗ ನೀವು ಮಾಡ್ತಾ ಇರೋದ್ರದ್ದು? ಉದ್ದೇಶ ಬೇಸಿಕಲಿ ಡಿಟಾಕ್ಸ್, ಬಾಡಿ ಡಿಟಾಕ್ಸ್ ಆಗುತ್ತೆ. ಓಕೆ. ಆಟೋಫೇಜಿ ಅಂತ ಒಂದು ಫೆನಾಮಿನಾ ಇದೆ. ಆಟೋಫೇಜಿ ಅಂದ್ರೆ ಬಾಡಿ ಈಟ್ಸ್ ಇಟ್ಸ್ ಓನ್ ಡೆಡ್ ಸೆಲ್ಸ್. ಇದನ್ನ ಕೇಳ್ತಿದ್ದಂಗೆ ನಾನು, ರಘುರಾಮಪ್ಪ, ನಮ್ಮ ಟೀಮ್ ಅವರೆಲ್ಲ ನೋಡಿ ಶಾಕ್ ಆಗಿ ಸದ್ಯಕ್ಕೆ ನಮ್ಮಿಂದ ಈ ಸಾಧನೆನೆಲ್ಲ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು ಸೀದಾ ನಮ್ಮ ಸೀನಿಯರ್ ಅಡ್ವೊಕೇಟ್ ಶ್ರೀಹರಿ ಸರ್ ಅವ್ರ ತೋಟಕ್ಕೆ ಬಂದು ಒಂದು ಒಳ್ಳೆ ಬ್ಯಾಟಿಂಗ್ ನ ಮುಗಿಸಿ ಅಲ್ಲೇ ಇದ್ದಂತ ಕೆಂಪು ಸಾಗರ ಕೆರೆ ಹತ್ರ ಇದ್ದಂತ ಈ ಕ್ಯೂಟ್ ಲಿಟ್ಲ್ ಹನುಮಂತಪ್ಪನ ದರ್ಶನ ಮಾಡ್ಕೊಂಡು ಈ ವಾರದ ಸಂಡೇ ರೈಡ್ ಅನ್ನ ಎಂಡ್ ಮಾಡಿದ್ವಿ. ಇಷ್ಟ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.